ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾಕ್ರಿಫೈಸ್ ರೇಷಿಯೋವನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದಂತ ನೋಡೋಣ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇಲ್ಲೊಂದು ಕ್ವಶನ್ ತಗೊಂಡು ಬಂದಿದ್ದೇನೆ. ಮೋಹನ್ ಮದನ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 3:2. ಇದೇನು ಓಲ್ಡ್ ರೇಷಿಯೋ. ಓಕೆ, ಫಸ್ಟಿಗೆ ಕೊಡುವಂಥದ್ದು ಓಲ್ಡ್ ರೇಷಿಯೋ. ದೇ ಅಡ್ಮಿಟ್ ಮುರಳಿ ಇನ್ ಟು ದಿ ಪಾರ್ಟ್ನರ್ಶಿಪ್. ಏನು ಮಾಡಿದ್ರು ಅವರು? ಮುರಳಿಯನ್ನು ಅವರ ಬಿಸ್ನೆಸ್ಸಿಗೆ ಜಾಯಿನ್ ಮಾಡಿಕೊಂಡ್ರು. ಅನಂತರ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ 4:3:2. ಅಂದರೆ ಏನು? ಮೋಹನ್ 4, ಮದನ್ 3 ಆ್ಯಂಡ್ ಮುರಳಿ 3. ಓಕೆ, ಕ್ಯಾಲ್ಕುಲೇಟ್ ದಿ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಮೋಹನ್ ಆ್ಯಂಡ್ ಮದನ್. ಈಗ ಕೊಟ್ಟಂತ ಇನ್ಫಾರ್ಮೇಶನ್ ಅನ್ನು ನಾವೇನ್ ಮಾಡಬೇಕು? ಫಸ್ಟ್ ಒಂದ್ಸಲ ನೋಡೋಣ. ಓಲ್ಡ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 3:2. ನ್ಯೂ ರೇಷಿಯೋ 4:3:3. ಏನ್ ಮಾಡಬೇಕಾದ್ದು ನಾವು? ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋಗೆ ಏನ್ ಫಾರ್ಮುಲಾ? ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಕರೆಕ್ಟಾ? ಈಗ ಫಸ್ಟ್ ಏನು ಹೇಳಿದ್ದಾರೆ? ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಮೋಹನ್ ಅಂಡ್ ಮದನ್ ಇದು ಕ್ಯಾಲ್ಕುಲೇಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಜಸ್ಟ್ ವಿ ಆರ್ ಟೇಕಿಂಗ್ ಯಾರ್ದೆಲ್ಲ? ಮೋಹನ್ ಆ್ಯಂಡ್ ಮದನ್. ಮೋಹನ್ 3/5. ಇಲ್ಲಿ ನೋಡ್ಕೊಳ್ಳಿ, 3 + 2 ಅಂತ ಹೇಳಿದ್ರೆ 5 ಆಯ್ತಲ್ವಾ? 3/5 ಆ್ಯಂಡ್ 2/5 ಮೈನಸ್ ನ್ಯೂ ರೇಷಿಯೋ ಎಷ್ಟು? ಇದು ಫಸ್ಟ್ 2 ಪಾರ್ಟ್ನರ್ ಅನ್ನು ತಗೊಳ್ಬೇಕು. ಓಕೆ, ಏನು? 4/10, 3/10. ಈಗ ಡಿನಾಮಿನೇಟರ್ ಈಸ್ ನಾಟ್ ಈಕ್ವಲ್. ಕರೆಕ್ಟಾ? ಅಂದರೆ ಇಲ್ಲಿ ಛೇದ ಅಂತ ಇದೆಯಲ್ಲ, ಅದು ಈಕ್ವಲ್ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಡಿನಾಮಿನೇಟರ್ ಅನ್ನು ನಾವು ಈಕ್ವಲ್ ಮಾಡಬೇಕು. ಇಲ್ಲಿ ಸಿಂಪಲ್ ವೇಯಲ್ಲಿ ನಾನು ಹೇಳ್ತೇನೆ. 5 ಮತ್ತು 10 ಒಂದೇ ಟೇಬಲಲ್ಲಿ ಹೋಗ್ತದೆ, ಒಂದೇ ಮಗ್ಗಿಯಲ್ಲಿ ಹೋಗ್ತದೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ನಾವೇನು ಮಾಡಬೇಕು? ಒಂದೇ ಮಗ್ಗಿಯಲ್ಲಿ ಅಥವಾ ಒಂದೇ ಟೇಬಲಲ್ಲಿ ಹೋದರೆ ಆಗ ನಾವೇನು ಮಾಡಬೇಕು? ವಿಚ್ ಈಸ್ ದ ಬಿಗ್ಗೆಸ್ಟ್ ನಂಬರ್? ಯಾವುದು? 10 ಈಸ್ ದ ಬಿಗ್ಗೆಸ್ಟ್ ನಂಬರ್. ಅದನ್ನು ನೀವು ಡಿನಾಮಿನೇಟರ್ ಆಗಿ ತಗೊಳ್ಳುವಂಥದ್ದು. ಈಗ 10 ಡಿನಾಮಿನೇಟರ್ ಆಗಿ ತಗೊಂಡ ನಂತರ 5ಗೆ ಎಷ್ಟು ನಂಬರಿಂದ ಇಂಟು ಮಾಡಿದರೆ 10 ಬರ್ತದೆ? 2. ಕರೆಕ್ಟಾ? ಹಾಗೆ ಡಿನಾಮಿನೇಟರ್ಗೆ 2 ಅಲ್ಲಿ ಇಂಟು ಮಾಡಿದರೆ ನ್ಯೂಮರೇಟರ್ಗೂ ಕೂಡ 2 ಅಲ್ಲಿ ಇಂಟು ಮಾಡಬೇಕು. ಈಗ 3 2s 6 ಮೈನಸ್ ಇಲ್ಲಿ 10 ಉಂಟು, ನಮಗೆ ಬೇಕಂತಿಲ್ಲ, ಅದರಿಂದಾಗಿ 1. 4 1s 1. 6 ಮೈನಸ್ 4 ಎಷ್ಟಾಯ್ತು? ಹಾಗಾದರೆ 2/10 ಆಯಿತು. ಹಾಗೆ 2/5 ಮೋಹನ್ ಓಲ್ಡ್ ರೇಷಿಯೋ, 3/10 ನ್ಯೂ ರೇಷಿಯೋ. ಕರೆಕ್ಟಾ? ಇಲ್ಲಿ ಕೂಡ ಡಿನಾಮಿನೇಟರ್ ಇಸ್ ನಾಟ್ ಈಕ್ವಲ್. ಟೇಕ್ ಡಿನಾಮಿನೇಟರ್ ಈಕ್ವಲ್ ಆಗಿ. ಹೇಗೆ ತಗೊಳ್ಳೋದು? ಆಗದಾಗೆ 10 ಅನ್ನು ಹೈಯೆಸ್ಟ್ ನಂಬರ್ ಇದೆ ಅದನ್ನು ಕನ್ಸಿಡರ್ ಮಾಡಿ. ಬಿಕಾಸ್ 5 ಮತ್ತು 10 ಒಂದೇ ಟೇಬಲಲ್ಲಿ ಹೋಗ್ತದೆ. ಕರೆಕ್ಟ್ ಅಲ್ವಾ? ಈಗ 2 2s 4 ಆಯಿತು. 10ಗೆ 1ಇಂದ ಇಂಟು ಮಾಡಿದರೆ 10 ಬರ್ತದೆ. ಸೊ 3 1s 3. ಈಗ ಇಷ್ಟು 4 ಮೈನಸ್ 3 ಅಂತ ಹೇಳಿದ್ರೆ 1/10. ಹೀಗೆ ನಾವೇನು ಮಾಡುವಂಥದ್ದು? ಸ್ಯಾಕ್ರಿಫೈಸ್ ರೇಷಿಯೋವನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ನಾವು ಸ್ಯಾಕ್ರಿಫೈಸ್ ರೇಷಿಯೋ ಈಸ್ 2/10 ಆರ್ 1/10. ಈ ರೀತಿ ಬರೆದ್ರೆ ನಾವು ಶೇರ್ ಅಂತ ಹೇಳ್ತೇವೆ. 2:1 ಅಂತ ಬರೆದ್ರೆ ನಾವೇನು ಹೇಳ್ತೇವೆ? ಅದನ್ನು ರೇಷಿಯೋ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಎನಿ ಮೆಥಡಲ್ಲಿ ಕೂಡ ನಾವು ಅದನ್ನು ಬರೀಬಹುದು. ಬಟ್ ಒಂದು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು. ರೇಷಿಯೋಸ್ ಮಾಡುವಾಗ ಎಷ್ಟು ಸಿಂಪ್ಲಿಫಿಕೇಶನ್ ಮಾಡಲಿಕ್ಕಾಗ್ತದೆ ಅಲ್ಲಿಯವರೆಗೆ ಸಿಂಪ್ಲಿಫಿಕೇಶನ್ ಮಾಡುವಂಥದ್ದು. 2:1, 2 ಮತ್ತು 1 ಒಂದೇ ಟೇಬಲಲ್ಲಿ ಇನ್ನು ಹೋಗುವುದಿಲ್ಲ. ಸೊ ಇದು ಲಾಸ್ಟ್ ಸಿಂಪ್ಲಿಫಿಕೇಶನ್ ಸ್ಟೇಜಲ್ಲಿ ಇದೆ. ಸೊ 2:1 ಈ ರೀತಿಯಾಗಿ ನಾವೇನು ಮಾಡುವಂಥದ್ದು? ನಾವು ಸ್ಯಾಕ್ರಿಫೈಸ್ ರೇಷಿಯೋವನ್ನು ನಾವು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಹಾಗೆ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಯಿತು ಅಂತ ಅನಿಸ್ತದೆ ನನಗೆ. ಇದು ವೆರಿ ಇಂಪಾರ್ಟೆಂಟ್ ಫಾರ್ ದಿ 6 ಮಾರ್ಕಿಗೆ. ಪ್ರತಿ ಸಲವೂ ಕೂಡ ಸ್ಯಾಕ್ರಿಫೈಸ್ ರೇಷಿಯೋವನ್ನು ಕೇಳ್ತಾರೆ. ಅದರಿಂದ ಎಲ್ಲರೂ ಸ್ಯಾಕ್ರಿಫೈಸ್ ರೇಷಿಯೋವನ್ನು ಈಸಿ ವೇಯಲ್ಲಿ ನಾವು ಸ್ಟಡಿ ಮಾಡಿದ್ದೇವೆ. ಹಾಗೆ ನಿಮಗೆ ಯಾರಿಗೆಲ್ಲ ಡೌಟ್ ಉಂಟು ಅವರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಲು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.